ನ್ಯೂ ಇಯರ್ ಬಂದೇ ಬಿಡ್ತಲ್ಲ, ಸೊ ಭರ್ಜರಿ ಪಾರ್ಟಿ ಮಾಡಬೇಕು ಅಂತ ನೀವು ಪ್ಲ್ಯಾನ್ ಮಾಡ್ತಾ ಇರ್ತೀರಿ. ಅದರಲ್ಲೂ ಎಸ್ಪೆಷಲಿ ಬೆಂಗಳೂರಿನವರು ಅಂತ ಅನ್ನೋದಾದ್ರಾಗ ಈ ಸುದ್ದಿಯನ್ನು ನೀವು ಮಿಸ್ ಮಾಡಿದೆ ನೋಡಿ. MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ನ ಪ್ಲ್ಯಾನ್ ಮಾಡಬೇಕು, ಫುಲ್ ಚಿತ್ತಾಗ್ಬಿಡ್ಬೇಕು, ನಶೆನಲ್ಲಿ ಪಾರ್ಟಿ ಅಂದರೆ ನ್ಯೂ ಇಯರ್ನ ವೆಲ್ಕಮ್ ಮಾಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿರ್ತೀರಲ್ಲ, ನೀವಂತೂ ಈ ಸುದ್ದಿನ ಮಿಸ್ ಮಾಡದೆ ನೋಡಲೇಬೇಕು. ಈ ಸಲ ಮಿಡ್ ನೈಟ್ ಕಿಕ್ ಇರಲ್ವಾ, ಎಣ್ಣೆನೂ ಸಿಗಲ್ವಾ? ಗ್ಯಾರಂಟಿ ನ್ಯೂಸ್ನಲ್ಲಿ ಹೊಸ ವರ್ಷದ ಕಿಕ್ ಇಳಿಸುವ ಸುದ್ದಿ, ಅಂದರೆ ಎಣ್ಣೆಗೆ ಸಂಬಂಧಪಟ್ಟಂತಹ ಲಿಕ್ಕರ್ ರಿಲೇಟೆಡ್ ಆಗಿ ಸುದ್ದಿ ನೋಡ್ತಾ ಹೋಗೋಣ. ಇಲ್ಲಿ ತನಕ ಇದ್ದಂತಹ ಹೊಸ ವರ್ಷವೇ ಬೇರೆ, ಈ ವರ್ಷವೇ ಬೇರೆಯಾಗಿರುತ್ತಾ? ಏನು ರೂಲ್ಸ್ ತಂದಿದ್ದಾರೆ? ನಿಮಗಲ್ಲಿ ಕುಡಿಯೋಕೆ, ಪಾರ್ಟಿ ಮಾಡೋಕ್ಕೆ ನಿಮಗೆ ಬೇಕಾದಂತಹ ವಸ್ತುಗಳು ಸಿಗುತ್ತಾ ಅಥವಾ ಸಿಗಲ್ವಾ? ನೋಡ್ತಾ ಹೋಗೋಣ. MG ರೋಡ್, ಬ್ರಿಗೇಡ್ ರೋಡ್ನಲ್ಲಿ ನ್ಯೂ ಇಯರ್ ಪಾರ್ಟಿಗೆ ಬ್ರೇಕ್ ಬೀಳುತ್ತಾ? ಬೆಂಗಳೂರು ಬಾರ್ ಮಾಲೀಕರು ಸರ್ಕಾರಕ್ಕೆ ಹೊಸ ಡಿಮ್ಯಾಂಡ್ ಇಟ್ಟಿದ್ದಾರಂತೆ. ಒಂದ್ ಕಡೆ ಬೆಲೆ ಏರಿಕೆ ಮಾಡ್ತೀರಾ, ಮತ್ತೊಂದ್ ಕಡೆ ಎಣ್ಣೆ ಮಾರಾಟ ಜಾಸ್ತಿ ಮಾಡಿ ಅಂತ ಬೇರೆ ಹೇಳ್ತೀರಾ. ಹೆಂಗೆ ಎಣ್ಣೆ ಮಾರಾಟ ಜಾಸ್ತಿ ಮಾಡೋಕ್ಕಾಗುತ್ತೆ? ರೈಟ್ ವಿಪರೀತ ಜಾಸ್ತಿ ಮಾಡಿದ್ರೆ ಮೊದಲು ನ್ಯೂ ಇಯರ್ ಪಾರ್ಟಿಗೆ ಬ್ರೇಕ್ ಹಾಕಿ ಅಂತಿದ್ದಾರಂತೆ. ನ್ಯೂ ಇಯರ್ ಪಾರ್ಟಿಗೆ ಬ್ರೇಕ್ ಹಾಕಕ್ಕೂ ಎಣ್ಣೆ ಒಂದು ಮಾರಾಟ ಕಡಿಮೆ ಆಗೋಕ್ಕೂ ಹೆಂಗೆ ಸಂಬಂಧ ಅಂತ ನಿಮ್ಗೆ ಸಹಜವಾಗಿ ಪ್ರಶ್ನೆ ಕಾಡುತ್ತೆ. ಹೇಳ್ತಾ ಹೋಗ್ತೀವಿ ಕೇಳಿ. ಈಗ CM DCM ಅಬಕಾರಿ ಇಲಾಖೆಗೆ ಈ ಬಾರ್ ಓನರ್ಸ್ಗಳೆಲ್ಲರೂ ಸೇರಿ ಮನವಿ ಮಾಡಿದ್ದಾರೆ. ಏನು ಅಂದರೆ, ಮಿಲಿಟರಿ ಎಣ್ಣೆ ಕಾಳಸಂತೆಯಲ್ಲಿ ವಿಪರೀತವಾಗಿ ಮಾರಾಟ ಆಗ್ತಾ ಇದೆ, ದಯವಿಟ್ಟು ಅದಕ್ಕೆ ಮೊದಲು ಬ್ರೇಕ್ ಹಾಕಿ. ತೆರಿಗೆ ಫ್ರೀ ಇರೋದ್ರಿಂದ ಮಿಲಿಟರಿ ಲಿಕ್ಕರ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ನೆರೆಯ ರಾಜ್ಯಗಳಿಂದ ರಾಜ್ಯಕ್ಕೆ ವಿಪರೀತವಾಗಿ ಎಣ್ಣೆ ಕಾಳಸಂತೆಯಲ್ಲಿ ಬರ್ತಾ ಇದೆ, ಅಂದರೆ ಅಕ್ರಮವಾಗಿ ಬರ್ತಾ ಇದೆ. ಆಂಧ್ರ, ತಮಿಳುನಾಡು, ತೆಲಂಗಾಣ, ಗೋವಾದಿಂದ ರಾಜ್ಯಕ್ಕೆ ಹೆಚ್ಚೆಚ್ಚು ಎಣ್ಣೆ ಸಪ್ಲೈ ಆಗ್ತಾ ಇದೆ. ಅನ್ಯ ರಾಜ್ಯದಿಂದ ಬರ್ತಾ ಇರೋ ಎಣ್ಣೆಗೆ ಬ್ರೇಕ್ ಹಾಕಿ, ಇಲ್ಲಾಂದರೆ ನಮ್ಮ ಹತ್ರ ನೀವು ಎಣ್ಣೆ ಮಾರಾಟ ಜಾಸ್ತಿ ಮಾಡ್ಬೇಕು, ನೀವು ಟ್ಯಾಕ್ಸ್ ಜಾಸ್ತಿ ಕೊಡಬೇಕು ಅಂತ ಹೇಳಕ್ಕೆ ಹೋಗ್ಬೇಡಿ. ಈ ಕಡೆ ಬೆಲೆ ರೇಟ್ ಜಾಸ್ತಿ ಆದರೆ ಮದ್ಯದ ಬೆಲೆಯನ್ನು ಜಾಸ್ತಿ ಮಾಡಿದ್ದೀರಿ, ಮತ್ತೊಂದು ಕಡೆ ಮಾರಾಟ ಜಾಸ್ತಿ ಮಾಡಿ ಅಂತೀರಿ. ಹಂಗೆ ನೋಡೋದಾದ್ರೆ ಮಿಲಿಟರಿ ಲಿಕ್ಕರ್ ಎಲ್ಲ ಬೇಕಲ್ಲಿ ಸಿಗ್ತಾ ಇದೆ ಅಂತ. ಮಿಲಿಟರಿ ಲಿಕ್ಕರ್ ಅಂದರೆ ನಿಮಗೆ ಈ ಹ್ಯೂಜ್ ಆಗಿ ಟ್ಯಾಕ್ಸ್ಗಳು ಕಡಿತಗೊಳ್ಳುತ್ತೆ. ಎಕ್ಸಾಂಪಲ್, ಒಂದು ಬಾಟಲ್ಗೆ ನನಗೆ ಗೊತ್ತಿರೋ ಮಟ್ಟಕ್ಕೆ ಹೇಳ್ತೀನಿ, ಗಂಡು ಮಕ್ಳಿಗೆ ನಾನು ಅರ್ಥ ಮಾಡ್ಸೋಕ್ಕಾಗಲ್ಲ, ಇನ್ನೂ ನೀವು ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತೀರಿ ಗಂಡು ಮಕ್ಕಳು. ಒಂದು ಬಾಟಲ್ಗೆ ಏನಿಲ್ಲ ಅಂದರೂ 3,000 3,200 ರೂಪಾಯಿ ಇರುತ್ತೆ ಅಂದ್ಕೊಳ್ಳಿ. ಅದು ನಿಮಗೆ ಮಿಲಿಟರಿ ಲಿಕ್ಕರ್ ಅಂದರೆ ಕೇವಲ 600ರಿಂದ 650 ರೂಪಾಯಿ 700 ರೂಪಾಯಿ ಒಳಗೆ ಸಿಕ್ಕೋಗ್ಬಿಡುತ್ತೆ. ಸರ್ಕಾರಕ್ಕೂ ಟ್ಯಾಕ್ಸ್ ಹೊಡ್ತಾ ಬಾರ್ ಓನರ್ಸ್ಗಳಿಗೂ ಅದರಿಂದ ಉಪಯೋಗ ಇರಲ್ಲ. ಹಾಗಾಗಿ ಈ ಮಿಲಿಟರಿ ಲಿಕ್ಕರ್ಗಳಿಗೆ ದಯವಿಟ್ಟು ಬ್ರೇಕ್ ಹಾಕ್ಬೇಕು ನೀವು ಅಂತ. ಏನು, ನಾನು ಲಿಕ್ಕರ್ ಶಾಪ್ ರಾಜನಲ್ಲಿ ಮದ್ಯ ಮಾರಾಟ ಸಂಘದಲ್ಲಿ ನಾನು ಒಬ್ಬ ಮೆಂಬರ್ ಆಗಿದ್ದೀನಿ. ಪ್ಲಸ್ ಆಲ್ಕಲೇಬ್ ಅಂತ ಲಿಕ್ಕರ್ ಶಾಪ್ ಇಟ್ಟಿದ್ವಿ. ಈಗ ಸೇಲ್ಸು ನೀವು ಕೇಳ್ತಿರೋದು, ಸೇಲ್ಸು ನಮ್ಮಲ್ಲಿ ಸ್ವಲ್ಪ ಏನು ಈ ವರ್ಷದಲ್ಲಿ ಕಡಿಮೆ ಆಗಿದೆ. ಸೇಲ್ಸು ಯಾಕೆ ಕಡಿಮೆ ಆಗಿದೆ ಅಂದರೆ, ಆಂಧ್ರ ಬಾರ್ಡ್ರುಗಳಲ್ಲಿ ಸ್ವಲ್ಪ ನಮ್ಮದು ಅಂಗಡಿಗಳು ಓಪನ್ ಆದವು. ಮೊದಲು ಆಂಧ್ರದಲ್ಲಿ ಇರಲಿಲ್ಲ, ಇಲ್ಲಿಂದ ಸ್ಟಾಕ್ ಹೋಗೋದು ಇದೇ. ಮತ್ತು ಈಗ ಮಿಲ್ಟ್ರಿ ಸ್ಟಾಕ್ ಅಂತ ಇದೆ. ಮಿಲ್ಟ್ರಿ ಸ್ಟಾಕಲ್ಲಿ ಟ್ಯಾಕ್ಸ್ ಕಡಿಮೆ ಹೇಳಿದರೆ, ನಿಮ್ಮಲ್ಲಿ ಈಗ ಉದಾಹರಣೆ, ನನ್ನ ಒಂದು 100 ಪೆಪ್ಪರ್ 3,000 ರೂಪಾಯಿ ಇರುತ್ತೆ, ಅಲ್ಲಿ 1,000 ಸಿಗುತ್ತೆ. ಪ್ಲಸ್ಸು ಒಂದು ಮಧ್ಯವರ್ತಿಗಳು ಒಂದು 500 ರೂಪಾಯಿ ಇಟ್ಕೊಂಡು ಅವರವರೇ ಫೋನಲ್ಲಿ ಮೆಸೇಜ್ ತಗೊಂಡು ಅವ್ರಿಗೆ ಅವರೇ ತಂದು ಕೊಡ್ತಾ ಇದ್ದಾರೆ. ಹಂಗಾಗಿ ನಮ್ಮಲ್ಲಿ ಈ ಸೇಲ್ಸು ಫುಲ್ಲು ಕಡಿಮೆ ಆಗಿದೆ ಈ ಸತಿ. ಹಂಗಾಗಿ ಸೇಲ್ಸ್ ಕಡಿಮೆ ಆಗಿರೋದ್ರಿಂದ ನಮ್ಮ ಏನು ಅಧಿಕಾರಿಗಳಿಗೂ ಪಾಪ ಕೆಲಸ ಮಾಡ್ತಾರೆ. ನಾವು ಎಲ್ಲರೂ ಎಲ್ಲೆಲ್ಲಿ ಸೇಲ್ಸ್ ಆಯ್ತಿದೆ ಏನೇನಂತ ಅವ್ರಿಗೆ ಹೇಳಿದರೆ ಅಧಿಕಾರಿಗಳು ಬಂದು ಅದನ್ನ ನಮ್ಮಲ್ಲಿ ಮಿಲಿಟ್ರಿ ಸ್ಟಾಕ್ನ ಕಡಿಮೆ ಮಾಡ್ತಾರೆ ಅಂತ ನನ್ನ ಅಭಿಪ್ರಾಯ. ಅದೇ ಇದೇ ಟಾರ್ಗೆಟಿವ್ ಡಿಪಾರ್ಟ್ಮೆಂಟಿಂದ ನಮಗೆ ಇಷ್ಟೇ ಕೇಸ್ ಹಾಕಬೇಕು, ಹಿಂಗೆ ಹಾಕಬೇಕು, ಹೋದ ವರ್ಷ ಹಾಕಿದ್ದು ಈ ವರ್ಷ ಹಾಕಿ ಅಂತ ಕೇಳ್ತಾ ಇದ್ದಾರೆ. ವ್ಯಾಪಾರ ಫುಲ್ ಡೌನ್ ಆಗಿರೋದ್ರಿಂದ ನಮ್ಮಲ್ಲಿ ಕಡಿಮೆ ಒಂದು 20% ಕಡಿಮೆ ಆಗಿದೆ. ಮತ್ತು ರೈಟ್ಗಳು ಕಡಿಮೆ ಆಗಿದೆ. ರೈಟು ಯಾಕೆಂದರೆ ಇಲ್ಲಿ ನಮ್ಮಲ್ಲಿ ಐ ಪಿಚ್ಚಲ್ಲಿ ರೈಟ್ಗಳು ಜಾಸ್ತಿ ಇದೆ. ಬೇರೆ ಇದರಲ್ಲೂ ಹೋಲಿಸ್ಕೊಂಡ್ರೆ ನಮಗೂ ಅದಕ್ಕೂ ಒಂದೊಂದು ಬಾಟ್ಲಿಗೆ, ಫುಲ್ ಬಾಟ್ಲಿಗೆ 200 ರೂಪಾಯಿ 150 ರೂಪಾಯಿ ಕಡಿಮೆ ಇದೆ. ಇಲ್ಲಿ ನಾವು ಜಾಸ್ತಿ ಇರೋದ್ರಿಂದ ನಮ್ಮಲ್ಲಿ ಜನ ಏನು ಮಾಡಿದ್ರೆ ಆ ಭಾಗದಲ್ಲಿ ತಗೊಂಬಂದು ಆ ಬಾರ್ಡ್ರ್ಗಳಲ್ಲಿ ಕುಡಿತಾರೆ. ಓಕೆ, ನ್ಯೂ ಇಯರ್ ಹೆಂಗಿರ್ಬೋದು ಹಾಗಾದರೆ? ಏನು ಪ್ರಸ್ತಾಪ ಮಾಡ್ತಾ ಇದ್ದಾರೆ ಬಾರ್ ಮಾಲೀಕರು? ಇದ್ರ ಬಗ್ಗೆ ವಿಚಾರವನ್ನು ಹೆಚ್ಚಿಗೆ ತಿಳಿತಾ ಹೋಗೋಣ. ನನ್ನ ಕಲೀಗ ಉಲ್ಲಾಸ್ ಡೀಟೇಲ್ಸ್ ನೀಡ್ತಾರೆ. ಗುಡ್ ಮಾರ್ನಿಂಗ್ ಉಲ್ಲಾಸ್, ಏನೀಗ ಬಾರ್ ಓನರ್ಸ್ ಪ್ರಾಬ್ಲಮ್ ಏನಂತೆ? ಗುಡ್ ಮಾರ್ನಿಂಗ್ ವಿದ್ಯಾ. ಈಗ ಬಾರ್ ಓನರ್ಸ್ ನ್ಯೂ ಇಯರ್ ಹತ್ರ ಬರ್ತಾ ಇದೆ. ಆದ್ರೆ ಅವ್ರಿಗೆ ಒಂದು ಆತಂಕ ಏನು ಅಂತಂದ್ರೆ, ರಾಜ್ಯ ಸರ್ಕಾರ ನಮ್ಗೆ
ಟಾರ್ಗೆಟ್ ಅನ್ನ ಕೊಡ್ತಾ ಇದೆ. ಪ್ರತಿ ವರ್ಷ ನ್ಯೂ ಇಯರ್ಗೆ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯವನ್ನ ಮಾರಾಟ ಮಾಡ್ತಿದ್ದೀರಾ. ಸೊ ಹಾಗಾಗಿ ಈ ವರ್ಷನೂ ಕೂಡ ಅದೇ ರೀತಿಯಾಗಿ ಮದ್ಯವನ್ನ ಮಾರಾಟ ಮಾಡಬೇಕು ಅಂತ ಹೇಳಿ. ಆದ್ರೆ ರಾಜ್ಯ ಸರ್ಕಾರ ಒಂದ್ ಕಡೆ ನಮಗೆ ಪ್ರೆಷರ್ ಅನ್ನ ಹಾಕ್ತಾ ಇದೆ, ಮತ್ತೊಂದು ಕಡೆಗಳಲ್ಲಿ ಅಕ್ರಮವಾಗಿ ಬೇರೆ ಬೇರೆ ರಾಜ್ಯಗಳಿಂದ ರಾಜ್ಯಕ್ಕೆ ಬರ್ತಾ ಇರುವಂತಹ ಮದ್ಯವನ್ನ ತಡೆಗಟ್ಟುವಂತ ವಿಚಾರದಲ್ಲೂ ಕೂಡ ವಿಫಲ ಆಗ್ತಾ ಇದೆ. ಹಾಗೇನೆ ಆಂಧ್ರ ಮತ್ತೆ ಕರ್ನಾಟಕಕ್ಕೆ ಹೊಂದ್ಕೊಂಡಂತಹ ಗಡಿ ಭಾಗಗಳಲ್ಲೂ ಕೂಡ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯ ಮಾರಾಟ ಆಗ್ತಿದೆ. ಬೇರೆ ರಾಜ್ಯಗಳಿಂದಲೂ ಕೂಡ ಬರ್ತಾ ಇದೆ. ಹಾಗೇನೆ ಮಿಲಿಟರಿ ಸೇರಿದಂತಹ ಎಣ್ಣೆ ಏನಿದೆ ಅದು ಕೂಡ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದೆ. ಅದಕ್ಕೆ ನೀವು ಕಡಿವಾಣ ಹಾಕಬೇಕು ಅನ್ನುವಂತ ಒಂದು ಡಿಮ್ಯಾಂಡ್ ಅನ್ನ ಇಡ್ತಿದ್ದಾರೆ. ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಬೇಡಿಕೆ ಏನು ಅಂತಂದ್ರೆ, MG ರಸ್ತೆ ನ್ಯೂ ಇಯರ್ ಅಂತ ಬಂದಾಗ MG ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ಸಾಕಷ್ಟು ಸೆಲೆಬ್ರೇಷನ್ ಇರುತ್ತೆ. ಆದ್ರೆ ಈ ಬಾರಿ ನೀವು ಅದಕ್ಕೆ ಕಡಿವಾಣ ಹಾಕಿ ಅನ್ನುವಂತ ಒಂದು ಮನವಿಯನ್ನ ರಾಜ್ಯ ಸರ್ಕಾರಕ್ಕೆ ಮಾಡ್ತಿದ್ದಾರೆ. ಕಾರಣ ಏನು ಅಂತಂದ್ರೆ, MG ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ನೀವು ಅವಕಾಶವನ್ನು ಕೊಟ್ರೆ ಆ ಭಾಗದಲ್ಲಿರುವಂತಹ ಮದ್ಯದ ಅಂಗಡಿಗಳಲ್ಲಿ ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಮದ್ಯ ಸೇಲ್ ಆಗುತ್ತೆ. ಉಳಿದಂತಹ ಬೇರೆ ಬೇರೆ ಭಾಗಗಳಲ್ಲಿ ಅಂದ್ರೆ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿ ಮದ್ಯ ಮಾರಾಟ ಆಗೋದಿಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಆಗೋದಿಲ್ಲ. ಹೀಗಾಗಿ ನೀವು ಅದಕ್ಕೆ ಬ್ರೇಕ್ ಅನ್ನ ಹಾಕಿದ್ರೆ ಅನಿವಾರ್ಯವಾಗಿ ಮನೆಯಲ್ಲೇ ಇರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದರಿಂದ ನಮ್ಮ ಅಂದ್ರೆ ಮಳಿಗೆಗಳಿಗೆ ಬಂದು ಮದ್ಯಗಳನ್ನ ತೆಗೆದುಕೊಂಡು ಹೋಗೋರ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನುವಂತಹ ಒಂದು ನಿರೀಕ್ಷೆ ಮದ್ಯ ಮಾಲೀಕರಲ್ಲಿ ಇರುವಂತದ್ದು. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ನಾವು ಈ ಕುರಿತಂತೆ ಒಂದು ಮನವಿಯನ್ನ ಮಾಡ್ತೀವಿ. ಯಾವುದೇ ಕಾರಣಕ್ಕೂ MG ರಸ್ತೆ ಮತ್ತೆ ಬ್ರಿಗೇಡ್ ರಸ್ತೆಯಲ್ಲಿ ನೀವು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅವಕಾಶವನ್ನ ಕೊಡಬಾರ್ದು ಅನ್ನುವಂತಹ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾ ಇರುವಂತದ್ದು. ವಿದ್ಯಾ, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ಡೀಟೇಲ್